ಸಿಪಿಐ 100ನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ 30ರಂದು ಕೆಜಿಎಫ್ನಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಕಾಮ್ರೇಡ್ ಡಿ ರಾಜರವರು ಉದ್ಘಾಟಿಸಿ ಈ ಜಾಥಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷದ 100 ವರ್ಷ ಸಾಧನೆ ಮತ್ತು ಆಯಾ ಜಿಲ್ಲೆಗಳಲ್ಲಿ ನಡೆಯಬೇಕಾದ ಮುಂದಿನ ಹೋರಾಟಗಳನ್ನು ರೂಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಕಾರ್ಯದರ್ಶಿ ಜಿ ರಘು ತಿಳಿಸಿದರು. ಇಡೀ ದೇಶಕ್ಕೆ ವಿಸ್ತರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ದೇಶದಲ್ಲಿ ಹಲವಾರು ಹೋರಾಟಗಳು, ಈ ದೇಶಕ್ಕೆ ಹಲವಾರು ಬೇರೆ ಬೇರೆ ಸಂಘಟನೆಗಳು ಯಾವ ರೀತಿ ಮಾಡೋದು ಬೇರೆ ವಿಚಾರ. ಬಟ್ ಕಮ್ಯುನಿಸ್ಟ್ ಪಕ್ಷ ರೈತರು, ಜನಸಾಮಾನ್ಯರ ಪರವಾಗಿ, ಕಾರ್ಮಿಕರ ಪರವಾಗಿ ಈ ದೇಶದಲ್ಲಿ ಏನೇನು ಸೌಲಭ್ಯಗಳು ಸಿಗಬೇಕೋ ಅಷ್ಟನ್ನು ಕೊಡಿಸಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿ ಈ 100 ವರ್ಷದಲ್ಲಿ ತಮ್ಮ ಸಾಧನೆಗಳನ್ನು ಹೆಚ್ಚು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ಉದ್ದೇಶ. ಈಗಾಗಲೇ UPA ಸರ್ಕಾರ ಇದ್ದಾಗ, ಮನಮೋಹನ್ ಸರ್ಕಾರ ಪ್ರಧಾನಮಂತ್ರಿ ಇದ್ದಾಗ ನಮ್ಮಲ್ಲೂ ಕೂಡ ನಾವು UPA ಗೌರ್ಮೆಂಟಲ್ಲಿ ನಾವು ಕೂಡ ಪಾಲ್ದಾರಾಗಿದ್ದೀವಿ. ಆ ಸಂದರ್ಭದಲ್ಲಿ ಹಲವಾರು ಯೋಜನೆಗಳು ನಮ್ಮ ಪಕ್ಷದಿಂದ ಕೊಟ್ಟು ಇವತ್ತೇನಾದ್ರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಹಾಗೆ RTI ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟು, ಈ ರೀತಿ ಹಲವಾರು, ಮತ್ತು ವಿದರ್ಭ ಪ್ಯಾಕೇಜು, ಈ ರೀತಿ ಹಲವಾರು ಕಾರ್ಯಕ್ರಮ ಕೊಟ್ಟು ಏನಾದ್ರು ಜಾರಿಯಾಗಿದೆ ದೇಶಕ್ಕೆ ಅಂತಂದರೆ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಸಾಧನೆಗಳು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಡಿಸೆಂಬರ್ 17ರಂದು ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವೇಶಿಸಿ ನಗರದಲ್ಲಿ ವಾಸ್ತವ್ಯ ಹೂಡಲಿದ್ದು 18ರಂದು ಚಿಕ್ಕಮಗಳೂರಿನಲ್ಲಿ ಮೆರವಣಿಗೆ ಹಾಗೂ ಬೈಕ್ ಜಾಥಾ ಮುಖಾಂತರ ಆಜಾದ್ ಪಾರ್ಕ್ನಲ್ಲಿ ಸಮಾವೇಶಗೊಳ್ಳಲಿದೆ ಎಂದರು. ಅದರ ಜೊತೆಯಲ್ಲಿ 100ನೇ ವರ್ಷ ಆಚರಣೆಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಜಾಥಾವನ್ನು ಪ್ರಾರಂಭ ಮಾಡಿದ್ವಿ. ಅದು ಕಳೆದ ನವೆಂಬರ್ 30ನೇ ತಾರೀಕು ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಉದ್ಘಾಟನೆ ಆಗಿದೆ. ಆ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿ ಚಿಕ್ಕಮಗಳೂರಿಗೆ ಆಗಮಿಸ್ತಾ ಇದೆ. ಚಿಕ್ಕಮಗಳೂರಿಗೆ 17ನೇ ತಾರೀಕು ಆಗಮಿಸಿ ವಾಸ್ತವ್ಯವಾಗಿ 18ಕ್ಕೆ ಚಿಕ್ಕಮಗಳೂರು ನಗರದಲ್ಲಿ ಒಂದು ಬೈಕ್ ರ್ಯಾಲಿ ಮಾಡಿ, ಜಾಥಾ ಮಾಡಿ, ಅದ್ರ ಮುಖಾಂತರ ಒಂದು ಬಹಿರಂಗ ಸಭೆಯನ್ನು ಕೂಡ ಮಾಡಬೇಕಂತ ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದ್ದೀವಿ. ಅದ್ರ ಪ್ರಕಾರ ಈಗಾಗಲೇ ನಾವು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದೀವಿ. ಜೊತೆಗೆ ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು 18 ಮುಗಿಸಿ ಆಲ್ದೂರು ಮಾರ್ಗವಾಗಿ ತೆರಳಿ ಮೂಡಿಗೆರೆಯಲ್ಲಿ ವಾಸ್ತವ್ಯ ನೈಟು 19ನೇ ತಾರೀಕು ಮೂಡಿಗೆರೆ ಮತ್ತು ಕಳಸದಲ್ಲಿ ಎರಡು ಕಡೆ ನಾವು ಬೈರಕ್ ಸಭೆ ಮುಗಿಸಿ ಮತ್ತೆ ಸೌತ್ಯ ಮಂಗಳೂರು ಮತ್ತು ಉಡುಪಿ ಕಡೆ ಸಂಚಾರ ಮಾಡಿ ಬೆಂಗಳೂರು ತಲುಪಲಿದೆ. ಇದೇ ತಿಂಗಳು 23ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ನಮ್ಮ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮನೆಯ ಮುಖ್ಯಮಂತ್ರಿಯನ್ನು ಕರೆಯಬೇಕು ಅಂತ ನಾವು ಚಿಂತನೆ ನಡೆಸಿದ್ವಿ. ಹಾಗೂ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಕರೆಯಬೇಕು ಅಂತ ನಾವು ಚಿಂತನೆ ನಡೆಸಿದ್ದೀವಿ. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ಪಕ್ಷಗಳಂತಿದ್ದಾರೆ, ಕಾಂಗ್ರೆಸ್ಸು ಮತ್ತು ರೈತ ಸಂಘಗಳು, ದಲಿತ ಸಂಘಟನೆಗಳು, ಹಲವಾರು ಸಂಘಟನೆಗಳನ್ನ ಈ ನಮ್ಮ ಈ ಜಾಥಾದಲ್ಲಿ ಈ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಅಂತ ಕೇಳಿ ಅವರು ಕೂಡ ಆಹ್ವಾನ ನೀಡಿದ್ದೀವಿ. ಅದಕ್ಕೆ ಪೂರಕವಾಗಿ ಈ ಸಾಧನೆಗಳನ್ನ ನಮ್ಮ ಜಿಲ್ಲೆ ಸಾಧನೆಗಳು ಮಾಡಿದ್ವಿ. ಅದಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಈ ಜಾಥಾದ ಮುಖಾಂತರ ಜನಸಾಮಾನ್ಯರಿಗೆ ಏನು ಸಮಸ್ಯೆಗಳಿದೆ ಅದು ಇತಿಹಾಸ ಪಡಿಸ್ತಕ್ಕಂಥ ಒಂದು ಸಿದ್ಧತೆ ನಡೆಸಬೇಕು ಅಂತೇಳಿ ಈಗಾಗಲೇ ಮಾಡ್ತಾ ಇದ್ವಿ. ಮಲೆನಾಡಿನ ಬೆಳೆಗಾರರಿಗೇನು ಸಹಾಯ ಆಯಿತು ವಿದರ್ಭ ಪ್ಯಾಕೇಜು, ಅದು ಸಹ ನಮ್ಮ ಪಕ್ಷದ ಹೋರಾಟದ ಫಲದಿಂದ ಬಂದಂತಕ್ಕಂಥ ಆ ಪಕ್ಷದ ವಿಚಾರಗಳನ್ನು ಜನಸಾಮಾನ್ಯರ ಮಧ್ಯೆ ಪ್ರಚಾರ ಮಾಡುವ ಉದ್ದೇಶಕ್ಕೋಸ್ಕರ ನಮ್ಮ ರಾಜ್ಯಾದ್ಯಂತ ಒಂದು ಜಾಥಾವನ್ನು ನಡೆಸ್ತಾ ಇದ್ದಾರೆ. ಆ ಜಾಥಾ ನಮ್ಮ ಜಿಲ್ಲೆಗೆ 18ನೇ ತಾರೀಕು ಬರ್ತಾಯಿದೆ. ಆ ಜಾಥಾ ಚಿಕ್ಕಮಗಳೂರು, ಆಲ್ದೂರು, ಮೂಡಿಗೆರೆ, ಕಳಸದಲ್ಲಿ ಬಹಿರಂಗ ಸಭೆಗಳನ್ನು ನಡೆಸ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಸೋಮೇಗೌಡ, ರೇಣುಕಾರಾಧ್ಯ, ಲಕ್ಷ್ಮಣ್ ಕುಮಾರ್, ಕೆರೆಮಕ್ಕಿ ರಮೇಶ್, ಜಿ ರಮೇಶ್ ಉಪಸ್ಥಿತರಿದ್ದರು.